ರೆಸ್ಟ್ ಇಲ್ಲ ಗೈಸ್, ರೀಲ್ಸ್ ಮಾಡಿಸಿ ರುಬ್ಬಿಸ್ತಾರೆ ನನಗೆ. ಮನೇಲಿ ದೇವ್ರ ಮನೆ ಇರಲಿಲ್ಲ, ಸೊ ಹಂಗಾಗಿ ನಾವೇ ಪುಟ್ ತಗೊಂಡು ರೆಡಿ ಮಾಡ್ಕೊಂಡಿದೀವಿ. ಈ ಬಾಕ್ಸ್ ನಾವು ಈ ಥರ ಮಸಾಜ್ ಮಾಡಬೇಕು. ಇನ್ನೊಂದ್ಸತಿ ಎಣ್ಣೆ ಹಚ್ಚಿಸ್ಕೊಳಕ್ ಬರಬಾರ್ದು. ಮೆಷಿನ್ ಎಲ್ಲ ಯೂಸ್ ಮಾಡಲ್ಲ, ಹಿಂಗೆ ತೊಡ್ತೀವಿ. ಆರುತ್ತೆ, ಆರ್ಸಿದ್ಲು ನೋಡಿ ಹಿಂಗೆ ಹಾಳು ಮಾಡೋದು. ಮುಸ್ಲಿ ಅಂತ ತರಿಸಿ 3 ತಿಂಗಳಾಗಿದೆ, ಇಟ್ಟಿ ಜಾಗದಿಂದ ಅಲ್ಲಾಡಿಲ್ಲ. 12:22 ಮಧ್ಯರಾತ್ರಿ. ಇಷ್ಟೊತ್ತಿನಲ್ಲಿ ಆರ್ಡ್ರ್ ಮಾಡಿದ್ದಾರೆ. ಮನೇಲಿ ರೊಟ್ಟಿ ಬೇಕು ಅಂತ ಹಾಕ್ಸ್ಕೊಂಡು ತಿಂತೀಯ. ಇಲ್ಲ ಹಾಕು ನೀಟಾಗಿ ಹಾಕು ಹೊಟ್ಟೆಯ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಇವತ್ತಿನ ಬ್ಲಾಗ್ ಏನು ಅಂದರೆ, ಇವತ್ತು ಡೇ 6th ವೀಕೆಂಡ್ ಆಗಿರೋದ್ರಿಂದ ಲೇಟಾಗಿ ಎದ್ದು ಬಂದಿದ್ದೀವಿ. ಇವತ್ತು ಶನಿವಾರ, ಇನ್ನೂ ನಿದ್ದೆ ಬರ್ತೈತೆ, ಹೊಟ್ಟೆ ಸಿತೈತೆ ಅಂತ ಎದ್ದು ಬಂದಿದ್ದೀವಿ. ಏನೇನು ಮಾಡ್ತೀರಿ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಫುಲ್ ರೆಸ್ಟ್ ನಮಗೆ. ಹಂಗಾಗಿ ಮನೇಲಿ ಏನೇನು ಮಾಡ್ತೀವಿ ಅಂತ ಎಲ್ಲ ರೆಸ್ಟ್ ಇಲ್ಲ ಗೈಸ್, ರೀಲ್ಸ್ ಮಾಡಿಸಿ ರುಬ್ಬಿಸ್ತಾರೆ ನನಗೆ. ಇವತ್ತು ಯಾವ ರೀಲ್ಸ್ ಮಾಡ್ತೀವಿ ನೋಡೋಣ ಬನ್ನಿ. ಇವತ್ತಿನ ನಮ್ಮ ದಿನಚರಿ ಹೇಗಿರುತ್ತೆ ನೋಡ್ಕೊಂಬೋಣ ಬನ್ನಿ. ಅಪರೂಪಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಹಾಲು ಮತ್ತೆ ಬ್ರೆಡ್ ತಿಂತಾ ಇದ್ದಾರೆ. ಆಗಿಂದ ಹೊಟ್ಟೆ ಹಸಿತಾ ಇದೆಯಂತೆ ಸಾಹೇಬ್ರಿಗೆ. ತಿಂಡಿ ಮಾಡಿಕೊಡೋ ಲೇಟು ಗಾಯಿಸಿಗಳು, ಅದಕ್ಕೆ ಹೊಟ್ಟೆ ಹಸಿದೆ. ಬಾಂಬೆಲಿ ತಿಂದು ರೂಢಿ ಆಗ್ಬಿಟ್ಟು ತಿನ್ಬೇಕು ಅನ್ನಿಸ್ತು, ಹಂಗಾಗಿ ತಗೊಬಂದಿದ್ದೀನಿ. ಇವಾಗ ಇದನ್ನ ತಿಂತಾರೆ, ನಾನು ನೋಡ್ತೀನಿ. ಅವಳು ತಿಂತಾಳೆ, ಡವ್ ಮಾಡ್ತಾವಳೆ, ನಾನು ನೋಡ್ತೀನಿ ಅಂತ. ಹಿಂಗಿದೆ, ನಾನೇ ಹಾಲು ಮಾಡಿದ್ದು. ಸುಳ್ಳು ಗೈಸ್, ನಾನೇ ಮಾಡಿದ್ದು. ಬೂಸ್ಟ್ ಇಸ್ ಎ ಸೀಕ್ರೆಟ್ ಆಫ್ ಆರ್ ಎನರ್ಜಿ. ಇವಾಗ ನಾವು ಹೆಲ್ತಿ ದೋಸೆ ಮಾಡ್ತಾ ಇದ್ವಿ, ಅದಕ್ಕೆ 3 ಥರದ ಹಿಟ್ಟು ಬೇಕು. ಫಸ್ಟ್ ರಾಗಿ ಹಿಟ್ಟು ಹಾಕೋತಾ ಇದ್ದೀನಿ. ಎಷ್ಟೆಷ್ಟು ಹಾಕೋಬೇಕು? ಎಲ್ಲ ಸಮವಾಗಿ ಮುರಿದು ಸಮವಾಗಿ ಹಾಕೋಬೇಕು. ನೆಕ್ಸ್ಟು ಅಕ್ಕಿ ಹಿಟ್ಟು, ನೆಕ್ಸ್ಟು 1 ಲೋಟ ಗೋಧಿ ಹಿಟ್ಟು, ಸ್ವಲ್ಪ ಸಾಲ್ಟು, ಸ್ವಲ್ಪ ನೀರು, ಹಿಟ್ಟಿನ ಹದಕ್ಕೆ ತಕ್ಕನಂಗೆ ಹಿಟ್ಟು ಹಾಕೋಬೇಕು. ಈ ಥರ ನೀಟಾಗಿ ರುಬ್ಕೊಂಡಿದ್ದೀನಿ. ದೋಸೆ ಅದಕ್ಕಾಗಿದೆ. ಇವಾಗ ಬಿಸಿ ಬಿಸಿ ದೋಸೆ ಮಾಡೋದೆ, ನಾರ್ಮಲ್ ದೋಸೆ ಥರ ಹಿಂಗೆ ಹಂಗೆ ಎತ್ಕೊಳ್ತಾರೆ. ಸ್ವಲ್ಪ ತಗೊಂಡು ಕಮ್ಮಿ ಕೊಟ್ಟು ಒಯ್ಬೇಕು, ಇಲ್ಲಾಂದ್ರೆ ಈ ಥರ ಎತ್ಕೊಳತ್ ನೋಡಿ. ಆಮೇಲೆ ನಿಮ್ಗೊಂದು ಹೇಳ್ಬೇಕು ಗೈಸ್, ಏನು ಅಂದರೆ, ಸೊ ಎಲ್ಲಾರ ಮನೇಲೂ ಒಬ್ರು ಡಯಟ್ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಸೊ ಅಂಥವ್ರಿಗೆ ನಮ್ಮ ಮನೇಲೂ ಒಬ್ರು ಡಯಟಿಷಿಯನ್ ಇದ್ದಾರೆ. ಇದೆ ಮುಸ್ಲಿ ಅಂತ ತರಿಸಿ 3 ತಿಂಗಳಾಗಿದೆ, ಇಟ್ಟಿ ಜಾಗದಿಂದ ಅಲ್ಲಾಡಿಲ್ಲ. ನೋಡಿ, ಹೊಸ ಪ್ಯಾಕೆಟ್ ಓಪನ್ನೇ ಮಾಡಿಲ್ಲ. 1 ಅಲ್ಲ 2 ಅಲ್ಲ ಅಂದ್ಬಿಟ್ಟು 3 ತರಿಸಿದ್ದಾರೆ. ಅಲ್ಲಿ ದೋಸೆ ಹೊತ್ತೋಗ್ತಿದೆ ನೋಡಿ, 3 ತರಿಸ್ಬಿಟ್ಟು ಒಂದಿನ ಯೂಸ್ ಮಾಡಲ್ಲ. ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಹೊಟ್ಟೆ ಹಸಿ ಅಂತಾನೆ ಮಾಡ್ಕೊಂಡು ತಿನ್ನಲ್ಲ. ಸೋಮವಾರದಿಂದ ಡಯಟ್ ಮಾಡ್ತೀನಿ ಗಾಯ್ಸ್ ನಾನು. ಎಷ್ಟು ಸೋಮವಾರ ಆಯ್ತೋ ಗೊತ್ತಿಲ್ಲ. ನೋಡಿ, ಇವಾಗ ಮೋಸ್ಟ್ಲಿ ಎಲ್ಲ ಹಿಂಗೆ ಕಾಗಿ ಹಾರ್ಸೋದು, ಯಾಮಾರ್ಸೋದು ನಮ್ಮನ್ನ. ಡಯಟ್ ಮಾಡಕ್ಕೆ ತರಿಸ್ಕೊಂಡೆ, ಧೂಳು ಹಿಡಿದು ಹೋಯ್ತೆ. ನೆಕ್ಸ್ಟ್ ಸೋಮವಾರದಿಂದ ಮಾಡ್ತೀನಿ. ಚಟ್ನಿ ಆಯಿತು, ದೋಸೆನೂ ರೆಡಿ ಆಗಿದೆ. ಅದಕ್ಕೆ ಇವಾಗ ಒಗ್ಗರಣೆ ಹಾಕ್ತಾ ಇದ್ದಾರೆ. ಚಟಪಟ 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 ಚಟಪಟ. ಹಿಂಗಿದೆ ಟೇಸ್ಟು. ತಿನ್ನೋರು ಗೊತ್ತಡಿಯಪ್ಪ. ಸೇಮ್ ದೋಸೆ ಚಟ್ನಿ ಇದ್ದಾಗಿದೆ. ತಿಂದು ಎದ್ದೋ ಕೈ ತೊಳ್ಕೊ ಬಂದ್ರು 2 ದೋಸೆನ ಹಿಂಗೆ ತಿಂತವಳೆ. ಹಿಂಗೆ ಬೇರೆಯವ್ರ ಲಾಗ್ ನೋಡ್ಕೊಂಡು ಕುತ್ಕೊತಾಳೆ. ತಿಂಡಿ ಮಾಡಿಕೊಟ್ರೆ ತಿಂದ್ರು, ರೀಲ್ಸ್ ಮಾಡೋಣ ಬನ್ನಿ ಅಂದ್ರೆ ಬಂದ್ಬಿಟ್ಟು ಮಲ್ಕೊಂಡು ರೀಲ್ಸ್ ನೋಡ್ತಾವ್ರೆ. ಬರೀ ಹಿಂಗೆ ಕತೆ ಹೊಡಿಯೋದು. ಸ್ವಲ್ಪ ರೆಸ್ಟ್ ಎಲ್ಲ ತಗೊಂಡ್ವಿ. ರೆಸ್ಟ್ ತಾಳೆ ಗೆಲ್ಬಿಡ್ತಾಳೆ ಗಾಯ್ಸ್. ರೀಲ್ಸ್ ರೀಲ್ಸ್ ನೋಡ್ಕೊಂಡು ಸೌಂಡ್ ಕೊಡ್ಕೊಂಡು ಕುತ್ಕೊತಾಳೆ. ಮಲಗಿದ್ದು ನಿದ್ದೆ ಬರಲಿಲ್ಲ, ಎದ್ದು ಬಂದ್ವಿ. ಎಣ್ಣೆ ಹಚ್ಕೊಡ್ಬೇಕಂತೆ ಕೊಡ್ಬೇಕು, ಸುಡ್ಕೊಂಡು ಹಿಂಗೆ ತಟ್ಟಬೇಕು. ಟಕ್ಕಂತ ಈ ಥರ ಮಸಾಜ್ ಮಾಡಬೇಕು. ಇನ್ನೊಂದ್ಸತಿ ಎಣ್ಣೆ ಹಚ್ಚಿಸ್ಕೊಳಕ್ ಬರಬಾರ್ದು, ಆ ಥರ ಮಸಾಜ್ ಮಾಡಬೇಕು. ನಾವು ಇವಾಗ ಚೀನಾಯಿಂದ ಒಂದು ಸ್ಪೆಷಲ್ ಮಸಾಜರ್ನ ತರಿಸಿದ್ದೀವಿ. ಹಾಂ, ಇದು ಚೀನಾಯಿಂದ ಬಂದಿರೋದು. ಸುಮ್ಮನೆ ಡವ್ ಮಾಡ್ತಿದ್ದೀನಿ. ಮುಂಬೈಯಲ್ಲಿ ತಗೊಬಂದ್ವಿ, ಚೆನ್ನಾಗಿದೆ, ಒಳ್ಳೆ ಮಸಾಜರು, ಸಖತ್ತಾಗಿ ಮಾಡೋದು ಮಸಾಜರು. ಈಗ ನನಗೆ ಮಾಡ್ತಾ ಇದ್ದೀವಿ. ಏನಕ್ಕೆ ಮಸಾಜ್ ಮಾಡ್ತಾರೆ ಅಂದರೆ, ಏನಕ್ಕೆ ಮಸಾಜ್ ಮಾಡ್ತಾರೆ? ಎಣ್ಣೆ ನೀಟಾಗೆಲ್ಲ ರೂಟಿಗೆ ಹೋಗ್ಲಿ, ಕೂದಲು ಚೆನ್ನಾಗಿ ಬೆಳೀಲಿ ಅಂತ ಈ ಥರ ಮಸಾಜ್ ಮಾಡೋದು.
ತಲೆನೋವು ಬಂದಾಗೆಲ್ಲ ಮಸಾಲೆ ಮಾಡಿದ್ರೆ ಒಳ್ಳೆ ರಿಲೀಫ್ ಆಗುತ್ತೆ, ಒಳ್ಳೆ ನಿದ್ದೆ ಬರುತ್ತೆ. ಮಾಡ್ಕೊಂಡು ಮಲ್ಕೊಡ್ರಿ. ನೋಡಿ ಗೈಸ್, ಫಸ್ಟ್ ಟೈಮ್ ಕೂದಲು ಬಾಚ್ತಾ ಇರೋದು. ರಾಖಿ ಕೂದಲು ಬಾಚಿವೆ ಯಾವಾಗಲೂ, ಮದುವೆ ಆದಮೇಲೆ 7 ಕೂದಲು ಬಾಚ್ಬೇಕು ನೋಡಿ. ಅಷ್ಟೇ ಜೀವನ. ನಂದೆಲ್ಲ ಮುಗೀತು, ಹಚ್ಚಿಸ್ಕೊಂಡು ತಿಕ್ಕಿಸ್ಕೊಂಡು ಮಸಾಜ್ ಮಾಡಿಸ್ಕೊಂಡು ಇವಾಗ ಇವ್ರಿಗೆ ಹಚ್ತಾ ಇದ್ದೀನಿ. ಕತ್ತೈತಿ ಸರ್ ಬೇಕು. ಆಮೇಲೆ ಅರಿಸ್ಬೇಕು. ಅವಳು ಕೆಳಗಡೆ ಹೊತ್ತಿಗೆ ಅರ್ಧ ಇರುತ್ತೆ ನನಗಿಲ್ಲ. ಆಮೇಲೆ ಹಿಂಗೆ ಉಜ್ಬೇಕು. ಇರೋದು 4 ಕೂದಲು ಉದುರಿಸಿ ಆಮೇಲೆ 4 ಗಂಟೆಲಿ ಪೊಂಗಲ್ ಮಾಡ್ತಾವಳೆ. 12 ಗಂಟೆ ತಿಂಡಿ ಮಾಡಿ ತಿನ್ಸಿದ್ಲು. ಈಗ 4 ಗಂಟೆಗೆ ಹೊಡ್ತಾ. ಬೇಗ ಎದ್ರೆ ಮಾಡ್ಬೋದು. ಅಟ್ಲೀಸ್ಟ್ ನಾನು ಅಡುಗೆನಾರು ಮಾಡ್ಕೊಂಡು ತಿಂತಾ ಇದ್ದೀನಿ. ಸಾಹೇಬ್ರು ಮೂಸ್ಲಿ ತಿಂತೇನೆ ಅಂದ್ಬಿಟ್ಟು ತಿಂತಾ ಇಲ್ಲ ಈಗಲೂ. ನೆಕ್ಸ್ಟ್ ಇದು ಸ್ಪೆಷಲ್ ರೆಸಿಪಿ, ಯಾರು ಟ್ರೈ ಮಾಡಿರಲ್ಲ ಅನ್ಕೋತೀನಿ. ಆದಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಮೆಣಸು ಹಾಕ್ಕೊಂಡು ಚಟಪಟ ಅನ್ನೋ ತನಕ ಬಿಡಬೇಕು. ಬೆಳಗ್ಗೆ ನಾವು ಕಾಯಿ ಚಟ್ನಿ ಮಾಡಿದ್ರೆ ಎಲ್ಲರೂ ನೋಡಿದ್ರಿ. ಸೊ ಅದೇ ಇವಾಗ ಮಧ್ಯಾಹ್ನದ ಊಟ ನಮ್ಮದು. ಇದೇನಪ್ಪ ಕಾಯಿ ಚಟ್ನಿ ಇದೆ ಏನೋ ಮಾಡ್ತಿದ್ವಿ ಅನ್ಕೋಬೇಡಿ. ಇವಾಗ ನಾವೇನು ಮಾಡ್ತಿದ್ದೀವಿ ಅಂದರೆ ಪೊಂಗಲ್ ಮಾಡ್ತಾಯಿದ್ದೀವಿ. ಇದನ್ನು ಹಾಕ್ಬಿಟ್ಟು ಪೊಂಗಲಿಗೆ ಮಸಾಲ ಬೇಕು ಅಂತ ಕೇಳ್ತಿದ್ಲು, ಅದಕ್ಕೆ ವೇಸ್ಟ್ ಆಗುತ್ತೆ ಇರೋದೇ ಅಂದ್ಬಿಟ್ಟು ಅದನ್ನೇ ಹಾಕೊಂಡಿನಿ. ಆರುತ್ತೆ, ಆರ್ತಿದ್ಲು ನೋಡಿ ನೋಡಿ, ಹಿಂಗೆ ಹಾಳು ಮಾಡೋದು. ಈಗ ಮಾಡ್ಬಿಟ್ಟು ಮುಚ್ಚಿ ಅಂತೆ. ಸ್ಟವ್ ಎಲ್ಲ ನಾನು ಕ್ಲೀನ್ ಮಾಡಬೇಕು. ಹಿಂಗೆ ಅಡುಗೆ ಮಾಡೋದು ನೋಡಿ ಗಾಯ್ಸ್. ಮಾಡೋದು ಕ್ಲೀನ್ ಮಾಡೋದು ನಾನು. ಚಟ್ನಿ ಇವಾಗ ಕುತ್ತ ಅಂತ ಕುದೀತಾ ಇದೆ. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಅಕ್ಕಿ ಮತ್ತು ಹೆಸರು ಬೇಳೆನ ತೊಳೆದಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ಫೈನಲಿ ಲಾಸ್ಟಿಗೆ ನೀರು ಹಾಕ್ತಾ ಇದ್ದೀನಿ. ಅಪರೂಪಕ್ಕೆ ಉಜ್ಜಿ ಕ್ಲೀನ್ ಮಾಡ್ತಾವಳೆ. ಬೆಂಗಳೂರಲ್ಲಿ ಇವತ್ತು ಫುಲ್ಲು ಮೋಡ ಆಗಿದೆ. 6 ಗಂಟೆ ಯಾವ ರೇಂಜಿಗೆ ಮೋಡ ಆಗಿದೆ ನೋಡಿ. ಮಳೆ ಬರೋಂಗಾಗುತ್ತೆ, ರೋಡ್ ನೆನೆಸ್ಬಿಟ್ಟು ಹೋಗುತ್ತೆ. ಫುಲ್ಲು ಮೋಡ. ನಾನು ನೆಲ ಒರೆಸ್ತಾ ಇದ್ದೆ ವಾರ ಮಾಡೋಕ್ಕೆ. ಇವತ್ತು ಪಾತ್ರೆ ತೊಳಿತಾ ಇದ್ದಾಳೆ ಆಗ್ಲಿಂದ. ಸಂಜುದ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಬಂಟಿ ಪಾತ್ರೆ ತೊಳಿತಾ ಇರೋ ಅನ್ನಂಗಾಗಿದೆ ಅಲ್ವಾ ಸಂಜು? ನಾನು ಫ್ರೆಶ್ ಅಪ್ ಆಯಿತು, ಸ್ನಾನ ಮಾಡ್ಕೊ ಹೊರತ್ತಿಗೆ ಸಂಜು ಪಾತ್ರೆ ಎಲ್ಲ ತೊಳೆದು ಇಲ್ಲೆಲ್ಲ ದೇವ್ರ ಸಾಮಾನು ತೊಳೆಯೋದ್ರಿಂದ ಇಲ್ಲೆಲ್ಲ ಕ್ಲೀನ್ ಮಾಡಿದ್ದಾಳೆ. ಇವಾಗ ದೇವ್ರ ಸಾಮಾನೆಲ್ಲ ತೆಕ್ಕೊಂಡು ಕ್ಲೀನ್ ಮಾಡಬೇಕು. ಬನ್ನಿ ಪೂಜೆ ಮಾಡೋಣ, ವಾರ ಮಾಡೋಣ. ನಾವು ವಾರಕ್ಕೊಂದ್ಸತಿ ಈ ಥರ ಎಲ್ಲ ದೇವ್ರ ಸಾಮಾನೆಲ್ಲ ತೆಕ್ಕೊಂಡು ತೊಳ್ಕೊತೀವಿ. ಊರಿಗೆ ಹೋಗೋ ವಾರ ಗುರುವಾರ ಮಾಡ್ತೀವಿ, ಊರಿಗೆ ಹೋಗಿಲ್ಲಲ್ಲ ಹಂಗಾಗಿ ಶನಿವಾರ ಮಾಡ್ತಿದ್ದೀವಿ. ಹಿತ್ತಾಳೆ ಪಾತ್ರೆ ಹಂಗಾಗಿ ಹುಣಸೆಹಣ್ಣು ಹಾಕಿ ತೊಳ್ಕೊಬೇಕು, ಇಲ್ಲಾಂದ್ರೆ ಕಪ್ಪ ಬರುತ್ತೆ. ಆಮೇಲೆ ನಾವು ಪುಟ್ಟದೊಂದು ಬೆಳ್ಳಿ ಗಣೇಶ ಮತ್ತು ಪ್ಲೇಟ್ ಇಟ್ಕೊಂಡಿದ್ದೀವಿ. ಮನೇಲಿ ದೇವ್ರ ಮನೆ ಇರಲಿಲ್ಲ, ಸೊ ಹಂಗಾಗಿ ನಾವೇ ಪುಟ್ಟ ತಗೊಂಡು ರೆಡಿ ಮಾಡ್ಕೊಂಡಿದ್ದೀವಿ. ಈ ಬಾಕ್ಸು ನಾವು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದು. ಸೊ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ, ಲಿಂಕ್ ಹಾಕ್ತೀನಿ. ಪಳಪಳ ಅಂತ ವಾಶ್ ಆಯಿತು. ದೇವ್ರ ಮನೇನು ಸೆಟಪ್ ಆಗ್ತಾ ಇದೆ. ಈಗ ಹೂ ಮುಚ್ಚೋದು. ಬೆಳಗ್ಗೆ ಲೇಟಾಗಿ ಎದ್ದಿದ್ದೆ ಅಂದ್ಬಿಟ್ಟು ಬಾಗು ತೊಳೆದಿರಲಿಲ್ಲ. ಅದಕ್ಕೆ ಇವಾಗ ಸಂಜೆ ನೀಟಾಗಿ ತೊಳೆದು ರಂಗೋಲಿ ಬಿಟ್ಟಿದ್ದೀನಿ. ಇವಾಗ ಹೂ ಮುಡಿಸ್ತಾ ಇದ್ದಾರೆ. ನಾನೆಲ್ಲ ಮಾಡಿಕೊಟ್ಟಿದ್ದು. ಇವಾಗ ಸಂಜು ದೀಪ ಹಚ್ತಾವಳೆ. ಅಲ್ಲಿ ಪೂಜೆ ಆಗ್ತಿದೆ. ಫೈನಲಿ ಪೂಜೆ ಎಲ್ಲ ಆಯಿತು. ಇವಾಗ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ಅನ್ನಕ್ಕೆ ಇಟ್ಟಿದ್ದೀನಿ, ರೊಟ್ಟಿ ಹಾಕೋಣ ಅಂತ. ಸಂಜು ರೊಟ್ಟಿಗೆ ಕಚ್ಕ ಪಚ್ಕ ಕಿವುಚ್ತಾವಳೆ. ಎಷ್ಟು ಚೆನ್ನಾಗಿ ಕಿವುಚ್ತೀವಿ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಕಿವುಚು ರೊಟ್ಟಿಲಿ ಅನ್ನ ಸಿಗಬಾರ್ದು, ಹಂಗೆ ಕಿವುಚ್ಬೇಕು. ಇವಾಗ ಹದ ಆಗಿದೆ. ರೊಟ್ಟಿ ಮಾಡೋದು ಈಗ. ಹಿಟ್ಟಾಕಿ ಹಸಿಟ್ಟು ಉಪ್ಪು ಹಾಕೊಂಡು ಕಲಿಸ್ಕೊತಾ ಇದ್ದೀನಿ. ನಮ್ಮ ಮನೇಲಿದ್ದಾಗ ಒಂದಿನ ರೊಟ್ಟಿ ಹಾಕಿರಲಿಲ್ಲ. ಇಲ್ಲಿಗೆ ಬಂದಮೇಲೆ ಫಸ್ಟ್ ಟ್ರೈ ಮಾಡಿದ್ದು. ಮನೇಲಿ ರೊಟ್ಟಿ ಬೇಕು ಅಂತ ಹಾಕ್ಸ್ಕೊಂಡು ತಿಂತೀಯ? ಇಲ್ಲ, ಹಾಕು ನೀಟಾಗಿ ಹಾಕು ರೊಟ್ಟಿ. ಹಿಟ್ಟೆಲ್ಲ ರೆಡಿ ಆಯಿತು. ಇವಾಗ ರೊಟ್ಟಿ ಹಾಕೋಕ್ಕೆ ರೆಡಿ ಆಗ್ತಾ ಇದ್ದೀನಿ. ಇದು ನಾವು ಹಾಸನಲ್ಲಿ ತೊಗೊಂಡಿದ್ದು. ಇದು ಏನಂದರೆ ತವ ಮೇಲೆ ಹಾಕಿದ್ರು ಸುಡಲ್ಲ, ಅಷ್ಟು ಲೈಫ್ ಟೈಮ್ ಗ್ಯಾರಂಟಿ ಕೊಟ್ಟಿದ್ದಾರೆ ಇದಕ್ಕೆ, ಸುಡಲ್ಲ ಅಂದ್ಬಿಟ್ಟು. ನೀಟಾಗಿ ರೊಟ್ಟಿ ತೊಟ್ಟು ನಾವು
ಅನ್ನ ಐತೆ ಅಂದ್ಬಿಟ್ಟು ಜಾಗ ಕಲಿಸ್ಬಿಟ್ಟೆ. ಇಷ್ಟು ಆಗಿದೆ, ಇಷ್ಟು ತಟ್ಟೋ ಅಷ್ಟೊತ್ತಿಗೆ ನನ್ನ ಕತೆ ಮುಗಿದೋಗುತ್ತೆ. ನಾನು ಬೇಸರ ಹೊತ್ತಿಗೆ ನನ್ನ ಕತೆ ಮುಗಿದೋಗುತ್ತೆ. ತೊಟ್ಟು ನೋಡಿ ಎಷ್ಟು ನೀಟಾಗಿ ಕೊಡ್ತಾಳೆ ಸಂಜು. ತೊಟ್ಟು ಮೆಷಿನ್ ಎಲ್ಲ ಯೂಸ್ ಮಾಡಲ್ಲ, ಹಿಂಗೆ ತೊಡ್ತೀವಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಒನ್ ಟೈಮಿಗೆ ಆ ಥರ ಮಾಡ್ಕೊಳ್ಳೋದು ನಾವು ರೊಟ್ಟಿ. ಬೆಳಗ್ಗೆ ಹೊತ್ತು ಮಾಡೋಕ್ಕಾಗಲ್ಲ, ಯಾಕೆಂದರೆ ಬಾಕ್ಸಿಗೆ ತೊಗೊಂಡೋಗೋ ಅಷ್ಟೊತ್ತಿಗೆ ಒಂಥರ ಆಗಿರುತ್ತೆ. ಓಕೆ, ಬಿಸಿ ರೊಟ್ಟಿ ಇದ್ದಾಗಲೇ ತಿನ್ನಬೇಕು, ಹಂಗಾಗಿ ರಾತ್ರಿ ಹಿಟ್ಟು ಮಾಡ್ಕೊತೀವಿ ನಾವು. ಈಗ ಸೀದಾ ರೊಟ್ಟಿ ತಗೊಂಡು ಹಂಚ್ಮೇಲೆ ಹಿಂಗೆ ಹಾಕೋದು. ಹಂಚ್ಮೇಲೆ ಹಿಂಗೆ ಬಿಟ್ಟರು ಏನು ಸಿಗಲ್ಲ. ಎಷ್ಟು ಸಿಂಪಲ್ ಆಗಿದೆ ಇರುತ್ತೆ ನೋಡಿ. ಕೈಯಿಂದ ತೆಗೆದು ಹಾಕೋಷ್ಟೊತ್ತಿಗೆ ಹಾಕ್ಕೊಳ್ಳುತ್ತೆ ಅನ್ನೋ ಟೆನ್ಷನ್ ಇರಲ್ಲ. ಆರಾಮಾಗಿ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಎತ್ತೋದು. ಸ್ವಲ್ಪ ಹಂಚಲ್ಲಿ ಬೇಯಿಸ್ಕೊತೀವಿ. ಆಮೇಲೆ ಈ ಕಡೆ ಸೈಡ್ನ ಗ್ಯಾಸಲ್ಲಿ ಬೇಯಿಸ್ಕೊತೀವಿ. ಯಾಕೆ ಟೈಮ್ ಹಿಡಿಯುತ್ತೆ ಎಲ್ಲಾದರೆ. ಸೊ ಹಂಚಲ್ಲಿ ಬೇಯಿಸೋದಾದ್ರೆ ಇಲ್ಲಿ ಸೈಡ್ ನೀಟಾಗಿ ಬೇಯಿಸ್ಕೋಬೋದು. ಆಮೇಲೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಫೈನಲಿ ರೊಟ್ಟಿ ಆಯಿತು. ರೊಟ್ಟಿ ಜೊತೆಗೆ ಏನಪ್ಪ ಇದು ಅಂತ ನೋಡ್ತಾ ಇದ್ದೀರಾ. ಸೊ ನಮ್ಮ ಹಸ್ಬೆಂಡ್ ಫ್ರೆಂಡ್ ಅವರು ಜಗ ಅಂತ ಚಿಕನ್ ಮಾಡಿದ್ರು ಅಂತ ಕೊಟ್ಟಿದ್ರು. ಸೊ ಹಂಗಾಗಿ ಅದಕ್ಕೆ ರೊಟ್ಟಿ ಮಾಡ್ಕೊಂಡಿದ್ವಿ. ಇವಾಗ ಊಟ ಮಾಡಬೇಕು. ಒಳ್ಳೆ ಬ್ಯಾಟಿಂಗ್ ಮಾಡಬೇಕು. ಲೆಗ್ ಪೀಸು ತೊಳಿ ನೀವು ತಿನ್ನಿ. ನನಗೆ ಹಾಕಿ ಲೆಗ್ ಪೀಸ. ನಾನು ಮಲ್ಕೊಳ್ಳೋಣ ಅಂತ ಬಂದಿದ್ರೆ ಇವ್ರು ಮೆತ್ತಗೆ ಆರ್ಡ್ರ್ ತಗೋ ಬಂದವ್ರೆ. ಏನದು ಕೇಳ್ದಲ್ಲಪ್ಪ ಐಸ್ ಕ್ರೀಮ್ ಆರ್ಡ್ರ್ ಮಾಡು ಅಂತ, ಅದಕ್ಕೆ ಐಸ್ ಕ್ರೀಮ್ ಆರ್ಡ್ರ್ ಮಾಡಿದೆ. ಕತೆ ಟೈಮು ಎಷ್ಟು ಅಂದರೆ ಇವಾಗ 12:22 ಮಧ್ಯರಾತ್ರಿ. ಇಷ್ಟೊತ್ತಿನಲ್ಲಿ ಆರ್ಡ್ರ್ ಮಾಡಿದ್ದಾರೆ. ಹೇಳಿ ಉಸಿರು ಕತೆ ಇದ್ದೀರಲ್ಲ. ನಮ್ಮ ಫೇವ್ರೆಟ್ ಐಸ್ ಕ್ರೀಮ್ ಇದು. ರೆಗ್ಯುಲರ್ ಆಗಿ ಯಾವಾಗಲೂ ಇದೆ ತಿನ್ನೋದು. ಟ್ರಿಪಲ್ ಬಾರ್. ಇಷ್ಟೊತ್ತಿನಲ್ಲಿ ಬೇಕಾದ್ರೆ ಆರ್ಡ್ರ್ ಮಾಡ್ಬೋದು. ಸೀರೀಸ್ ನೋಡ್ಕೊಂಡು ಬಂದ್ವಿ, ಐಸ್ ಕ್ರೀಮ್ ತಿನ್ನಬೇಕು ಅಂದ್ಲು, ಅದಕ್ಕೆ ಪಾಪ ಅಂದ್ಬಿಟ್ಟು ಆರ್ಡ್ರ್ ಮಾಡಿದ್ದೀನಿ. ಇವಾಗ ತಿನ್ಬಿಟ್ಟು ಮಲ್ಕೊಬೇಕು. ಇವತ್ತಿನ ಡೇ 6th ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಐಸ್ ಕ್ರೀಮ್ ಜೊತೆ ಎಂಡ್ ಮಾಡ್ತಾ ಇದ್ದೀವಿ. ನಮ್ಮ ಇವತ್ತಿನ ದಿನ ಎಲ್ರಿಗೂ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾಳೆ ಸಿಗ್ತೀವಿ ಮತ್ತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು. ನೈಟ್.